ವಯಸ್ಸಾದವ್ರ ಬಗ್ಗೆ ತಿರಸ್ಕಾರ ಭಾವನೆಯಿಂದ ಕಾಣಂಥವ್ರಿಗೆ, ಮನೆಯೊಳಗೆ ಹಿರಿಯರ ಮಾತು ಕೇಳಲಾರ್ದಂಥವ್ರಿಗೆ ಇಬ್ರು ಹುಡುಗ ಹುಡುಗಿ ಪ್ರೀತಿ ಮಾಡಿದ್ರಂತ. ಕೇಳಿ ಭಾಳ ಚಂದ ಅದ. ಇಂಥವು ಹಿಡ್ಬೇಕಾರೆ ಮಸ್ತ್ ಮಸ್ತ್ ಕಿವಿನಿಗೆ ಹುಡುಗ ಹುಡುಗಿ ಮಸ್ತ್ ಪ್ರೀತಿ ಮಾಡಿದ್ರು. ಪ್ರೀತಿ ಮಾಡಿದ್ಮೇಲೆ ಹುಡುಗಿ ಮನೆಯವರು ಹುಡುಗಿಗೆ ಒಂದು ಕಂಡೀಷನ್ ಹಾಕಿದ್ರಂತವ್. ಏನಂತ, ನೋಡಪ್ಪ ನೀ ಏನೋ ಚಲೋ ನೌಕರಿ ಮಾಡ್ತಿ, ನಮಗೂ ನಮ್ಮ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಭಾಳ ಆಸೆ ಅದ. ಮದುವೆ ಮಾಡಬೇಕಾದ್ರೆ ಒಂದು ಕಂಡೀಷನ್ನು ಅಂದ್ರೆ ಅವರು ಏನು ಕಂಡೀಷನ್ನು? ಏನಿಲ್ಲ, ಮದುವೆ ಆಗುವವರೆಗೂ ನಿಮ್ಮ ಮನೆಯೊಳಗೆ ಹಿರಿಯರನ್ನ ಯಾರನ್ನೂ ಕರ್ಕೊಂಡು ಬರಬಾರ್ದು ಅಂತ ಕಂಡೀಷನ್ ಹಾಕಿದ ಅವ. ಏನ್ರಿ, ಮನೆಯಾಗಿನ ಹಿರಿಯರು ಯಾರನ್ನೂ ಕರ್ಕೊಂಡು ಬರಬಾರ್ದು. ಈ ಹುಡುಗಿಗೆ ಚಿಂತೆ ಆತು. ಏನು, ನಮ್ಮ ಮುತ್ಯಾಗ ನನಗೆ ಅಕ್ಕಿ ಕಾಳು ಹಾಕಬೇಕಂತ ಭಾಳ ಆಸೆ ಅದ, ನನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕಬೇಕಂತ. ಇನ್ನು ಜೇರ್ ಕಳ್ತು ಈ ವಿಷಯ ಹೋದ ಏನಾದರೂ ಮನ್ಯಾಗ ಹೇಳಿದ್ನಿ ಅಂತಂದ್ರೆ ನಮ್ಮ ಮನ್ಯಾಗ ಮದುವೆ ಒಪ್ಕೊಳ್ಳುವುದಿಲ್ಲ. ಹೆಂಗೆ ಮಾಡಬೇಕು? ಅವಾಗ ಹುಡುಗನ ಮೇಲೆ ಭಾಳ ಪ್ರೀತಿ ಇದ್ರು. ಅಜ್ಜ, ಅವ್ರ ಮಗ, ಅಪ್ಪ ಎಲ್ಲರೂ ಭಾಳ ಪ್ರೀತಿ ಇದ್ರು. ಅವ್ನು ಹೋಗಿ ಹೇಳಿದ, ಇಲ್ಲ ಮತ್ತು ಹುಡುಗಿ ಕಡೆ ಅವ್ರು ಹಿಂಗೆ ಹೇಳಕತ್ತಾರೆ, ಹೆಂಗೆ ಮಾಡೋದು? ಅದಕ್ಕೆ ಆ ಕಡೆ ಚಿಂತೆ ಮಾಡಾಕತ್ತಿ, ಒಟ್ಟು ನಿನ್ನ ಮದುವೆ ಆದ್ರೆ ಸಾಕು, ಮನೆಗೆ ಬಂದ್ಮೇಲೆ ಅಕ್ಕಿ ಕಾಳು ಹಾಕೋಣ ಅಂತ ಅಪ್ಪ ಹೇಳಿದ. ಆದ್ರೆ ಮುತ್ಯ ಕೇಳಲಿಲ್ರಿ ಅವ್ನು ಮುದಕ್ಕೆ. ಹಂಗೆ ಹಠ ಅಂದ್ರೆ ಹಠ ರೀ ಮುರಿಯಾರ್ದು. ಅವ್ ಹೇಳಿದ, ನಾ ಮದುವೆಗೆ ಬರಾವಂದ್ರೆ ಬರಾವ, ಇಟ್ಟು ತಂದು ಕೊಡ್ಲಿ ಮತ್ತೆ ಇನ್ನು ಕರ್ಕೊಂಡು ಹೋಗ್ಬೇಕಲ್ರಿ ಮುದುಕನ್ನು. ಕರ್ಕೊಂಡು ಹೋಗ್ಬೇಕಲ್ಲ ಅಂದ್ಕೊಳ್ಳಿ ಅವಾಗ ಒಂದು ಲಗ್ನ ಗಾಡಿ ಮಾಡಿದ್ರು. ಕ್ರೂಸರ್ ಒಳಗೆ ಹಿಂದಗಡೆ ಒಂದು ದೊಡ್ಡ ಟ್ರಂಕ್ ಹಾಕಿದ್ರು. ಅಲ್ಲಿ ಆ ಟ್ರಂಕ್ನ್ಯಾಗ ಮುದುಕನ್ನು ಕುಂದಿಸಿದ್ರು. ಟ್ರಂಕ್ನ್ಯಾಗ ಮುದುಕನ್ನು ಕುಂದ್ರಿಸಿ ಮ್ಯಾಗ ಕೀಲಿ ಹಾಕಿ ಹೊಂಟ್ ನೋಡ್ರಿ ಕ್ರೂಸರ್ ಹೊಂಟಿತು. ಆ ಕಡೆ ಇದು ನಮ್ಮ ಜಂಬಿಗೆ, ಇದು ಜಂಬಿಕಂಡಿ ಪೂಲ್ ಐತಲ್ರಿ, ಇದು ಯಾವ್ದು ಜಂಬಿಗೆ ಪೂಲ್ ಹತ್ರ ಹೋದ ಮೇಲೆ ಆ ಕಡೆದ ಹುಡುಗಿ ಗಾಡಿ ಬತ್ತು, ಈ ಕಡೆ ಹುಡುಗರ ಗಾಡಿ ಬಂದರು. ಎರಡು ನಟ್ ನೋಡ್ರಿ ನಿಂದ್ರಿಸಿದ್ರು. ಅಲ್ಲಿ ನಿಂದ್ರಿಸಿದ ಮೇಲೆ ಆ ಹುಡುಗಿ ಅಪ್ಪ ಹುಡುಗಿಗೆ ಮತ್ತೊಂದು ಕಂಡೀಷನ್ ಹಾಕಿದ ಅವ. ಏನಂತ, ನೋಡಪ್ಪ ನೀನು ಹಿರಿಯರನ್ನ ಕರ್ಕೊಂಡು ಬರಬೇಡ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದಲ್ಲಿ ಹಿರಿಯರನ್ನು ಬಿಟ್ಟು, ನಾ ಹೇಳಿದಂಗೆ ಎಲ್ಲರನ್ನು ಬಿಟ್ಟು, ನಾ ಹೇಳಿದಂಗೆ ಎಲ್ಲ ಕೇಳಾಕತ್ತಿ. ಇನ್ನೊಂದು ಲಾಸ್ಟ್ ಸವಾಲು ಐತಿ ನಿನಗೆ, ಅದ್ರ ಒಪ್ಕೊಂಡಿ ಅಂದ್ರೆ ನಾ ಕೆಲಸ ಮಾಡಿದೆ ಅಂತಂದ್ರೆ ಮಾತ್ರ ನಿನಗೆ ನಾ ಕೊಟ್ಟು ಮದುವೆ ಮಾಡ್ತೀನಿ ಅನ್ನೋ. ದಿಗಲ ಬಡಿತೀರಿ ಹುಡುಗಗೆ. ಒಟ್ಟು ಮದುವೆ ಆದ್ರೆ ಸಾಕಾಗಿತ್ತು ಇವಂಗ. ಏನು ಹೇಳ್ಬೇಕು ನೀವು, ಏನು ಹೇಳ್ಬೋದು ಇವ ಅಂತ ಇವು ಚಿಂತೆ ಮಾಡಾಕತ್ತಿದ. ಎಲ್ಲರೂ ಬಾಯಿ ತೆರ್ಕೊಂಡು ನೋಡಾಕತ್ತಾರ, ಏನು ಹೇಳ್ಬೋದು ಅಂತ ನೋಡುವಂಥ ಪ್ರಸಂಗದೊಳಗೆ ಆ ಹುಡುಗಿ ಅಪ್ಪ ಆ ಹುಡುಗಗೆ ಹೇಳಿದ. ಏನಂತ, ತಮ್ಮ ಇಲ್ಲೇನು ಕೃಷ್ಣಾ ನದಿ ಒಳಗೆ ನೀರು ಕಾಣಕತ್ತದಲ್ಲ ಈ ಜಂಬಿಗೆ ಪೂಲ್ನ್ಯಾಗ, ಈ ನೀರೆಲ್ಲ ಹಾಲು ಮಾಡ್ಬೇಕು ನೋಡ. ನಾವು ಹಾಲು ಮಾಡೋಕ್ಕಾಕತ್ತೇನ್ರಿ? ಅದು ಈ ನೀರೆಲ್ಲ ಹಾಲು ಮಾಡಬೇಕು. ಹಾಲು ಮಾಡಿ ಎಲ್ಲ ಬಿಳಿ ಹಾಲಾದಾಗ ಮಾತ್ರ ನಿನಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ನಾವು. ಇದು ಹೆಂಗೆ ಸಾಧ್ಯ ಆಗ್ತದೆ? ಏನು ಇದ್ರೊಳಗೆ ಹಿಂಗೆ ಪ್ರಶ್ನೆ ಹಾಕಿದಲ್ಲ, ಏನು ಮಾಡ್ಬೋದು ಅಂತ ವಿಚಾರ ಮಾಡ್ಕೋತ ಇನ್ನೇನು ಮದುವೆ ಆಗೋದಿಲ್ಲ, ಹೊಳಿಸಿಬಿಟ್ರಿ ಮಾರ್ಯ ಕ್ರೂಸರ್ ಅಂತ ತಿಳ್ಕೊಂಡು. ಪಾಪ ಹುಡುಗನ ಕಡೆ ಅವ ಕ್ರೂಸರ್ ಹೊಳಸುವಾಗ ಅವಾಗ ಮುದುಕ್ ಕೂತಿದ್ದಲ್ಲ ಆ ಹಿರಿ ಮನುಷ್ಯ ಎದ್ರಾಗ ಡಬ್ಬೆ ಒಳಗೆ ಡಬ್ಬೆ ಹಾಕೊಂಡು ಬಂದಿದ್ದಲ್ಲ, ಅವ ಆ ಒಳಗೆ ಕೂತ್ಕೊಂಡ್ ಮ್ಯಾಗ ಡಬ್ ಬಡಿಯಾಕತ್ತಿದ್ದ. ಎದಕ್ಕೆ? ಅದು ಟ್ರಂಕಿಗೆ ಬಡಿಯಾಕತ್ತಿದ್ದವ. ಯಾಕ್ರು ಏನಾಯ್ತು? ಇಲ್ಲ ಮತ್ತು ಹಿಂಗೆ ಹೊಳಿ ಎಲ್ಲ ಹಾಲು ಮಾಡ್ಬೇಕಂತ ಮತ್ತು ಹಾಲು ಹೆಂಗೆ ಆಗಕ್ಕೆ ಸಾಧ್ಯ ಆಗ್ತದೆ? ಮದುವೆನ ಆಗೋದ್ರ ಅಜ್ಜ, ಹೊಳ್ಳಿ ಹೋಗು ನಡಿ. ಅದಕ್ಕೆ ಅಜ್ಜ ಅಂದ, ಅದಕ್ಕೆ ಆ ಕಡೆ ಚಿಂತೆ ಮಾಡಾಕತ್ತೀವಿ ಹುಚ್ಚ, ಆ ಹುಡುಗಿ ಅಪ್ಪನ ಕರಿ, ನಾ ಅದರಂತ ಹೇಳಕ್ಕೆ ಹೋಗ್ಬೇಡ, ಅವ್ನು ಕರೆದು ಹೇಳು. ಆಯ್ತ್ರಿ ಮಾವರ, ನೀವು ಹೇಳ್ದಂಗೆ ನಾ ಈ ಹೊಳಿ ಎಲ್ಲ ಹಾಲು ಮಾಡ್ತೀನಿ, ಅವ್ರಿಗೆ ನೀ ಹೇಳು ಈ ನೀರೆಲ್ಲ ಖಾಲಿ ಮಾಡಿ ಆದ್ಮೇಲೆ ಹಾಲು ತುಂಬುತ್ತಾನೆ ಅಂತ ಹೇಳು, ಆಮೇಲೆ ಅದು ಶುದ್ಧ ಆಕೈತಿ ಅದ್ ನಾವು. ಅವಾಗ ಹೇಳಿದ ಕೂಡಲೇ ಅವ್ನು ಹುಡುಗಿ ಅಪ್ಪ ಬಾಯ್ ಬಡ್ಕೊಳಕೈತಿ. ಅದ ಇಷ್ಟು ಈ ಪ್ಲ್ಯಾನ್ ಬಂದೈತಿ ಅಂತಂದ ಮೇಲೆ ನಿನ್ನ ತಲೆಯಾಗಂತೂ ಈ ವಿಚಾರ ಬರಕ್ಕೆ ಸಾಧ್ಯ ಆಗೋದಿಲ್ಲ ತಮ್ಮ. ಈ ಗಾಡಿ ಒಳಗೆ ಯಾರೋ ಒಬ್ರು ಹಿರಿ ಮನುಷ್ಯ ಅದಾರ, ಈ ಗಾಡಿ ಒಳಗೊಬ್ಬ ಹಿರಿ ಮನುಷ್ಯ ಅದಾನ, ಅದಕ್ಕೆ ನಿನಗೆ ಈ ತಲೆಯಾಗ ವಿಚಾರ ಬಂದೈತಿ. ಯಾವಾಗ ಹಿರಿ ಮನುಷ್ಯ ಅದಾನ ಅಂದ್ಕೊಳ್ಳಿ ಅವಾಗ ಗೊತ್ತಾತಲ್ಲ, ಅವಾಗ ಹಿರಿ ಮನುಷ್ಯ ಇದ್ದದ್ದು ಕರೆಯದ. ಹೋಗಿ ಟ್ರಂಕ್ ಬೆಚ್ಚಿ ನೋಡಿದ ಮೇಲೆ ಅವಾಗ ಹಿರಿ ಮನುಷ್ಯ ಕೇಳಿದ ಕೂಡಲೇ ಅವಾಗ ಹುಡುಗಿ ಅಪ್ಪ ಅಂದ, ನೋಡಪ್ಪ ತಮ್ಮ, ಹಿರಿಯರನ್ನ ಬಿಟ್ಟು ಬರಬಾರ್ದು, ಹಿರಿಯರು ಹೇಳಿದ ಮಾತುಗಳನ್ನು ಕೇಳಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಇದಕ್ಕೊಂದು ಸುಮ್ಮನೆ ಸಣ್ಣ ಪ್ರಯೋಗವನ್ನು ಮಾಡಿದೆ ಅನ್ನುವಂಥ ಮಾತನ್ನ ಹುಡುಗಿ ಅಪ್ಪ ಆ ಹುಡುಗನಿಗೆ ತಿಳಿಸಿ ಹೇಳ್ತಾನೆ. ಅದಕ್ಕೆ ಹಿರಿಯರು ಇಲ್ಲಾರ್ದೆ ಮಣಿ ಇರುವುದಿಲ್ಲ ಅಂತ. ಹಿರಿಯ ಇಲ್ಲಾರ್ದ ಮಣಿ ಇರಂಗಲ್ಲ, ಗುರು ಇಲ್ಲಾರ್ದ ಮಠ ಇರಂಗಲ್ಲ ಅಂತ. ಹಿರಿಯರೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲ ಗಾದಿ ಮಾತುಗಳನ್ನು ಜೀವನದೊಳಗೆ ಅಳವಡಿಸ್ಕೊಂಡು ಅದಕ್ಕೆ 7-8 ಮತ್ತೆ ಬರ್ಬೇಕ್ರಿ ಇಲ್ಲಿ ನಾವು ಇದಕ್ಕೆ 7-8 ಪಲ್ಯಕ್ಕೆ ದಂಟು. 7-8 ಪಲ್ಯಕ್ಕೆ ದಂಟು ಅಂತಂದ್ರೆ ಪಲ್ಯ ನಡ್ಕೊಳಕ್ಕೆ ಏನು ಬೇಕು? ಚಮಚೆ ಬೇಕಲ್ಲ. ಆ ಚಮಚಿ ಈಗ ಚಮಚೆ ಅದಾವ, ಅವಾಗೆಲ್ಲ ಚಮಚೆ ಇರ್ತಿದ್ದಲ್ಲ, ಆ ದಂಟು ತಗೊಂಡು ಪಲ್ಯ ನಡ್ಕೋತಿದ್ರು ಅವರು.
ಅದಕ್ಕೆ ದಂಟ ಪಲ್ಯ ನಿಡ್ಕೊಳಕಾದ್ರೂ ಆಸರಾಕಿತ್ತಂತ. ಅದಕ್ಕೆ 78 ವಯಸ್ಸಾಗಿರುವಂಥ ಮನೆಯೊಳಗಿರ್ತಕ್ಕಂಥ ಹಿರಿಯರನ್ನ ಕೀಳಾಗಿ ಕಾಣಲಾರದೆ ಅವರನ್ನ ಗೌರವದಿಂದ ಕಂಡದ್ದು ಕರೆ ಆತು ಅಂತಂದ್ರೆ, ನೀವು ಕೆಲವು ಸಂದರ್ಭದಾಗ ತಪ್ಪು ದಾರಿ ಹಿಡಿಯೊಳಗೆ ಪಲ್ಯಕ್ಕೆ ದಂಟ ಆಸರ ಆದುವಂಗ ನಿನ್ನ ಜೀವನಕ್ಕೆ ಆಸರ ಕಾರಣುವ ಕಾರಣಕ್ಕೆ 78 ವಯಸ್ಸು. 7 8 ಪಲ್ಯಕ್ಕೆ ದಂಟು, 9 10 9 10 ಎಲೆ ಮುಗಿದಿತ್ತು ಅಂದ್ರೆ 9 10 ಅಂದ್ರೆ ಎಷ್ಟಾತ್ರಿ ಅದು? 100 ಶುದ್ಧ 100, 90ರಿಂದ ಶುದ್ಧ 100ವರೆಗೂ ನಿನ್ನ ಆಯುಷ್ಯ ಮುಗಿದು ಬಿಟ್ಟಿತ್ತು. ಅದಕ್ಕೆ 1ರಿಂದ 10 ಊಟದ ಆಟ ಮುಗಿದಿತ್ತು. ಆದ್ರೆ ಇದೆಲ್ಲ ಆಯುಷ್ಯ ಈಗ ಮೊದಲೆಲ್ಲ ಹೇಳ್ತಿದ್ರು ಅವ್ರು, ಎಟ್ರಿ 100 ವರ್ಷ ತನಕ ಮೊದಲೆಲ್ಲ ಮನುಷ್ಯನ ಆಯುಷ್ಯ 100 ವರ್ಷ ಅಂತ ಹೇಳ್ತಿದ್ರು. ಇದೇನು ಕೊರೋನಾ ಬಂದು ಹೋದಾಗಿಂದ ನೋ ಗ್ಯಾರಂಟಿ, ಯಾವಾಗ ಹೋಗ್ತಾರೋ ಯಾವಾಗ ಇರ್ತಾರೋ, ನೋ ಗ್ಯಾರಂಟಿ ನೋ ವ್ಯಾರಂಟಿ. ಮೊದಲೆಲ್ಲ ಗ್ಯಾರಂಟಿ ಇತ್ತದು, ಹೌದಲ್ರಿ? ಆದರೆ 100 ವರ್ಷ ಇರೋದ್ರೊಳಗಾಗಿ, ಮನುಷ್ಯನ ಆಯುಷ್ಯ ಇರೋದ್ರೊಳಗಾಗಿ ಎಷ್ಟು ಸಾಧ್ಯದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಹಿರಿಯರು ಇಂಥ ಪುರಾಣ ಪ್ರವಚನಗಳನ್ನು ಮನುಷ್ಯರಿಗೆ ಮಾತ್ರ ಹಚ್ಚುವಂಥ ಪದ್ಧತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ನಿಮ್ಮೂರಾಗ ಯಾರಿಗಾರ ನಾಯಿ, ಈ ಎಮ್ಮೆಗಳು, ಆಕಳುಗಳು ಎಲ್ಲ ಪುರಾಣ ಪ್ರವಚನ ಹಚ್ಚಾರೇನ್ರಿ? ನಿಮ್ಮೂರಾಗ ಹಚ್ಚಾರೇನ್ರಿ? ಇಲ್ಲ, ನಿಮ್ಮೂರಾಗಲ್ಲಿ ಎಲ್ಲಿಯೂ ಸಹಿತ ಪುರಾಣ ಪ್ರವಚನ ಪ್ರಾಣಿಗಳಿಗೆ ಹಚ್ಚುವುದಿಲ್ಲ. ಮನುಷ್ಯರಿಗೆ ಯಾಕೆ ಪುರಾಣ ಪ್ರವಚನವನ್ನು ಹಚ್ತಾರೆ ಅಂತಂದರೆ, ಮನುಷ್ಯ ದಾರಿ ತಪ್ಪುವುದು ಸಹಜ, ಕೆಲವು ಸಂದರ್ಭದಲ್ಲಿ ಎಡಿಯುವುದು ಸಹಜ. ಅದಕ್ಕೆ ಎಡಿಲಾರ್ದಂಗೆ ಜೀವನದೊಳಗೆ ಒಳ್ಳೆಯ ಮಾರ್ಗದೊಳಗೆ ನಡೀಪ ಅಂತ ತಿಳ್ಕೊಂಡು ಈ ವರ್ಷ ನಮ್ಮ ತುಬಚಿ ಅಜ್ಜವರು ನೋಡ್ರಿ, ಎಲ್ಲಿ ನಮ್ಮ ಕೌಳಾಸ, ಎಲ್ಲಿ ನಮ್ಮ ಸುಟ್ಟಟ್ಟಿ, ಅವರು ಕಮ್ಮಿ ಅಂತಂದರೆ 3 ರಾಜ್ಯದೊಳಗೆ ಅವ್ರು ಶಿಷ್ಯರದಾರ. ಅವ್ರು ನೋಡಕ್ಕೆ ಹಂಗೆ ಅದಾರ. ಕರೆ ನಮ್ಮ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು 3 ರಾಜ್ಯದೊಳಗೆ 30,000ಕ್ಕಂತೂ ಹೆಚ್ಚು ಶಿಷ್ಯರದಾರ. ಅವರು ಕೂಡ ನಮ್ಮಂಗಿದ್ದಾಗ ಅವರು 20-28 ವಯಸ್ಸಿನಿಂದ ಪ್ರವಚನ ಮಾಡಕತ್ತಾರ. ಅವಾಗ ಬಹಳ ದೊಡ್ಡ ಪ್ರವಚನಕಾರರು. ಈಗ ಯಾವಾಗ ಅವರು ಮಠಕ್ಕೆ ಹೋದಾಗಿನಿಂದ ಅವ್ರ ಶಿಷ್ಯರನ್ನು ಸಂಭಾಳಿಸೋದ್ರೊಳಗಾಗಿ ಅವ್ರ ಜೀವನ ಮುಗಿದು ಹೊಂಟುಬಿಟ್ಟದ್ದು. ಹೀಗಾಗಿ ಪ್ರವಚನ ವೇದಿಕೆಗಳನ್ನು ಬಹಳ ದಿವಸ ಬಿಟ್ಟಿದ್ರು. ಈಗ ನಿಮ್ಮೂರೊಳಗೆ ಬಂದು ಸುಟ್ಟಟ್ಟಿ ಅಪ್ಪಾಯಿ ಮುತ್ತನ ಜಾತ್ರೆಯಿಂದನೇ ಮತ್ತೆ ಪ್ರವಚನ ಆರಂಭ ಮಾಡ್ರಪ್ಪ ಅಂತ ತಿಳ್ಕೊಂಡು ತುಬಚಿ ಅಜ್ಜವ್ರು ನಿಮ್ಮೂರೊಳಗೆ ಬಂದು ಪ್ರವಚನ ಕಾರ್ಯಕ್ರಮಕ್ಕೆ ಹಚ್ಚಿದ್ದಾರೆ. ನೀವು ಕೂಡ ಎಲ್ಲ ಹಿರಿಯರು ಕೂಡ್ಕೊಂಡು ಅವರಿಗೆ ಅಷ್ಟೇ ಸಹಕಾರ ಮಾಡಿದ್ದೀರಿ. ಹಾಗಾಗಿ ಯಾಕಂದರೆ ಪ್ರತಿ 20 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಕೋತ ಹೋಗ್ತದೆ. ಪ್ರತಿ 20 ಕಿಲೋಮೀಟ್ರಿಗೆ ಇಲ್ಲೇ ನಿಮ್ಮ ಕೊಕೊಟ್ನೂರ ಇಲ್ಲಿಂದ ಬಟ್ ನಮ್ಮ ಗುಣದಾಳ ಕಡೆ ಬಂದ್ರಿ ಅಂತಂದ್ರೆ ಆ ಕಡೆ ಮತ್ತೆ 20 ಕಿಲೋಮೀಟ್ರ್ಗೊಂದು ಭಾಷೆ ಚೇಂಜ್ ಆಕೋತ ಹೋಗೋದು. ಯಾಕಂದ್ರೆ ಈ ಕನ್ನಡ ಭಾಷೆನೂ ಭಾಳ ವಿಶೇಷ ಅದ. ಯಾಕಂದ್ರೆ ಒಬ್ಬ ಯಾರೋ ಹೇಳಿದ, ಮಾಸ್ತರ್ ಹೇಳಾಕತ್ತಿದ್ದ ಹುಡುಗರಿಗೆ, ಏನ್ರಿ ತಾರಾಬಾಯಿ ತೇರ್ದಾಳ್ ಬರಿ ಅಂತ ಹೇಳಿದ್ರು ಅವ್ರು. ತಾರಾಬಾಯಿ ತೇರ್ದಾಳ್ ಅಂತ ಬರಿ ಅಂದ ತಕ್ಷಣದೊಳಗೆ ಅವ ಹೇಳಿದ್ರೊಳಗೆ ಚಂದ ಹೇಳ್ಯಾನ. ಕರೆ ಇವ್ ಹುಡುಗ ಬರಿದ್ರೊಳಗೆ ಏನು ಬರೆದಿದ್ದ ಅಂತಂದ್ರೆ, ಎಲ್ಲಿ ಸ್ಪೇಸ್ ಕೊಡಬೇಕು ಅಲ್ಲಿ ಸ್ಪೇಸ್ ಕೊಟ್ಟಿಲ್ಲ, ಎಲ್ಲಿ ಕೊಡಬಾರ್ದಲ್ಲಿ ಕೊಟ್ಟಿದ್ದೀವಿ. ಏನು ಮಾಡಿದ? ತಾರಾ ಬಾಯಿ ತೆರೆದಾಳ ಆತಾತನ ಹೇಳೋದು. ತಾರಾ ಸ್ಪೇಸ್ ಬಾಯಿ ತೆರೆದಾಳ. ಮಾಸ್ತರ್ ಹೇಳಿದ್ದು ತಾರಾ ಬಾಯಿ ತೆರೆದಾಳ, ಇವು ಬರ್ದದ್ದು ತಾರಾ ಬಾಯಿ. ನೋಡಿ ಹೆಂಗಾಗ್ತದೆ ಇದು. ಹೇಳುವುದ್ರೊಳಗೆ ಒಂದಿಷ್ಟು ವ್ಯತ್ಯಾಸ ಆಗಿಬಿಡುತ್ತೆ ಅಂದ್ರೆ ಏನೇನು ಆಭಾಸ ಹಾಕೋತ ಹೋಗ್ತದೆ. ಕೇಳುದ್ರೊಳಗೆ ಲಕ್ಷ ಕೊಟ್ಟು ಕೇಳಲಿಲ್ಲ ಅಂದ್ರೆ ಹಿಂಗೇನೇನು ಹಾಕೋತ ಹೋಗ್ತದೆ ಅನ್ನುವ ಕಾರಣಕ್ಕೆ ಪುರಾಣ ಪ್ರವಚನ ಕೇಳುವಾಗ ಲಕ್ಷ ಕೊಟ್ಟು ಕೇಳಲಿ ಅಂತ ಭಗವಂತ 2 ಕಿವಿಗಳನ್ನು ಮ್ಯಾಗಿಟ್ಟ. ಇನ್ನು ಕೇಳಿದ್ದನ್ನೇ ತಲೆಯೊಳಗೆ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮೆಮರಿ ಪೌರ್ಣ ಅದ್ರ ಮಗಳ ಇಟ್ಟ. ಏನು ನೆನಪಿಟ್ಕೊಂಡಿಲ್ಲ ಅದನ್ನು ಹೊರಗೆ ಹಾಕಾಕ ಬಾಯಿನ ಕೆಳಗಿಟ್ಟ. ಮತ್ತು ನಿಮ್ಮೂರಾಗ ಯಾರಿಗಾರ ಬಾಯಿ ಮ್ಯಾಗ ಕಿವಿ ಕೆಳಗ ಯಾರಿಗಾರ ಇಟ್ಟಾರನ್ರಿ? ಇಟ್ಟಿಲ್ಲ, ಇಡಂಗೂ ಇಲ್ಲ. ಹಾಗ